ನಮಸ್ಕಾರ. ಇವತ್ತು ಈ PTCL ಕೇಸಿಗೆ ಅಮೆಂಡ್ಮೆಂಟು, ಅದರ ನಂತರ ಬೆಳವಣಿಗೆ ಮತ್ತು ಆ ಕೇಸಿನ ಉದ್ದೇಶ, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ. ಈಗೆಲ್ಲ ನಿಮಗೆ ಗೊತ್ತಿದೆ PTCL ಕೇಸ್ ಬಗ್ಗೆ, ಕಾನೂನು ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರ. ಸಾಮಾನ್ಯರಿಗೆಲ್ಲ ಗೊತ್ತಿದೆ. ಈಗ ಯಾರ್ಯಾವ SC/ST ಜನಾಂಗದವರು ತಮಗೆ ಗ್ರಾಂಟ್ ಆದ ಜಮೀನನ್ನ ಮತ್ತೆ ಬಿಡಿಸ್ಕೋಬೇಕು ಅಂಥೇಳಿ AC ಕಂಪ್ಲೇಂಟ್ ಕೊಡಬೇಕು, ಗೊತ್ತಾಯ್ತಾ? ಅವರು ವಿಚಾರಣೆ ಮಾಡಿ ಬಿಡಿಸ್ಕೊಡ್ತಾರೆ, ಗೊತ್ತಾಯ್ತು. ಇದು ಈ ಒಂದು ಬಿಡಿಸ್ಕೊಡೋದಕ್ಕೆ ಎಷ್ಟು ದಿವಸದಲ್ಲಿ ಅರ್ಜಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕಾನೂನು ಸೈಲೆಂಟ್ ಆಗಿತ್ತು, ಅದರಲ್ಲೇನೂ ಉತ್ತರ ಇರಲಿಲ್ಲ. ಅದಕ್ಕೆ 2023 ಒಂದು ಅಮೆಂಡ್ಮೆಂಟ್ ತಂದರು ರಾಜ್ಯ ಸರ್ಕಾರದವರು. ಏನಂತ, ಯಾವಾಗ ಬೇಕಾದರೂ ಹೋಗ್ಬೋದು ಅಂತ. ಅಂದರೆ ನೀವು ಮಾರಿದ ಎಷ್ಟು ವರ್ಷ ಆದರೂ 10, 20, 30, 40 ಎಷ್ಟು ವರ್ಷ ಆದರೂ ಹೋಗಿ, ಅದನ್ನು ಮಿತಿ ಏನಿಲ್ಲ, ಲಿಮಿಟೇಷನ್ ಏನಿಲ್ಲ, ಕಾಲಮಿತಿ ಇಲ್ಲ, ಯಾವ ಬೇಕಾದ್ರೆ ಅರ್ಜಿ ಕೊಡ್ಬೋದು. ಯಾವ ಬೇಕಾದ್ರೆ ಅರ್ಜಿ ಕೊಟ್ಟರು ಕೂಡ ಅದನ್ನ ಪುರಸ್ಕರಿಸಿ ಕೋರ್ಟ್ಗಳು ಮತ್ತು ಆಫೀಸರ್ಗಳು, ACDCಗಳು ಅದನ್ನು ಬಿಡಿಸ್ಕೊಡ್ಬೇಕಾಗತ್ತೆ, ನಿಮ್ಮ ಪರವಾದ ತೀರ್ಪು ಕೊಡಬೇಕಾಗತ್ತೆ ಅಂತ ಒಂದು ಅಮೆಂಡ್ಮೆಂಟ್ ತಂದರು. ನಿಮಗೆ ಹೇಳಿದ್ದೀನಿ ನಾನು ಹಿಂದೆ ಕರ್ನಾಟಕ ಹೈಕೋರ್ಟ್ದು ಒಂದು ಜಡ್ಮೆಂಟ್ ಕೊಟ್ಬಿಟ್ಟು, ಅದರಲ್ಲಿ ನಮ್ಮ ಹೈಕೋರ್ಟು ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನೀವು ಯಾವುದೇ ಕಾನೂನಾದರೂ ಅಲ್ಲೊಂದು ಕಾಲಮಿತಿ ಇರಬೇಕಾಗತ್ತೆ. ಈ ಕಾಯ್ದೆಯಲ್ಲಿ, PTCL ಕಾಯ್ದೆಯಲ್ಲಿ ಕಾಲಮಿತಿ ಇಲ್ಲ. ಆದ್ದರಿಂದ ಕಾಲಮಿತಿಯನ್ನು ಅನ್ಲಿಮಿಟೆಡ್ಡು, ಯಾವುದೇ ನಿಯಂತ್ರಣ ಇಲ್ಲದೆ ಕೊಟ್ಟಿರ್ತಕ್ಕಂಥ ಕಾಲಮಿತಿ ಏನಿದೆ ಯಾವತ್ತಾದರೂ ಕೊಡ್ಬೋದು ಅಂತ ಇದು ಕಾನೂನಿನಲ್ಲಿ ಯಾವುದೇ ರೀತಿಯ ಒಪ್ಪಿಗೆ ಇಲ್ಲ, ಕಾನೂನಲ್ಲಿ ಮಾನ್ಯತೆ ಸಿಕ್ಕೋದಿಲ್ಲ, ಅರಾಜಕತೆ ಆಗುತ್ತೆ. ಯಾವುದೇ ಕಾನೂನಾದರೂ ಕೂಡ ಅದರಲ್ಲೊಂದು ಲಿಮಿಟೇಷನ್ ಅಂತ ಇರಬೇಕಾಗತ್ತೆ. ಅಂದರೆ ಕಾಲಮಿತಿ, ಎಷ್ಟು ದಿವಸದೊಳಗೆ ಇದನ್ನ ಹಾಕಬೇಕಾಗತ್ತೆ, ಅರ್ಜಿ ಕೊಡಬೇಕಾಗತ್ತೆ, ಕೋರ್ಟನ್ನು ಮೂವ್ ಮಾಡಬೇಕಾಗತ್ತೆ, ಅಥವಾ ಕಾನೂನಿನ ಒಂದು ಪ್ರಕ್ರಿಯೆನ ಶುರು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಇಲ್ಲಿಲ್ಲ. ಆದ್ದರಿಂದ ಈ ಒಂದು ತಿದ್ದುಪಡಿಗೆ ಯಾವುದೇ ಒಂದು ಮಾನ್ಯತೆನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು. ಆಯಿತಾ? 2023 ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಸರ್ಕಾರ ತಂದ ಮೇಲೆ ಬೇಕಷ್ಟು ಕೇಸ್ಗಳು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾವೆ, ಗೊತ್ತಾಯ್ತಾ? ಸುಪ್ರೀಂ ಕೋರ್ಟ್ನಿಂದ ಬೇಕಷ್ಟು ತೀರ್ಪುಗಳು ಬಂದಿದೆ. ಈ ಅಮೆಂಡ್ಮೆಂಟ್ ಬಗ್ಗೆ ಎಕ್ಸ್ಪ್ಲಿಸಿಟ್ಟಾಗಿ, ಅಂದರೆ ನೇರವಾಗಿ ಯಾವುದೇ ಕೇಸಲ್ಲೂ ನಾನು ಭಾಳಷ್ಟು ಕೇಸ್ಗಳನ್ನ ಗಮನಿಸಿದ್ದೀನಿ, ಚರ್ಚೆ ಮಾಡದೇ ಇರ್ಬೋದು. ಆದರೆ ಲಿಮಿಟೇಷನ್ ಪ್ರಶ್ನೆ ಎತ್ಕೊಳ್ತಾ ರೀಸನಬಲ್ ಪೀರಿಯಡಲ್ಲಿ ಒಂದು ಪರವಾಗಿಲ್ಲ ಅನ್ನುವಂಥ ಒಂದಷ್ಟು ಅವಧಿಯೊಳಗೆ ಕೊಡಬೇಕಾಗತ್ತೆ ಅರ್ಜಿ. ಯಾವಾಗಂದ್ರೆ ಅವಾಗ ಕೊಟ್ಟರೆ ನಾವು ಕೇಳಕ್ಕೆ ಬರಲ್ಲ ಅನ್ನುವಂಥ ತೀರ್ಪುಗಳು ಒಂದಾದ ಮೇಲೆ ಒಂದು ಬರ್ತಾ ಇದೆ. ಅದರ ಅರ್ಥ ಈ ಅಮೆಂಡ್ಮೆಂಟನ್ನು ಪರಿಗಣಿಸೋಕ್ಕೆ ಸುಪ್ರೀಂ ಕೋರ್ಟ್ ತಯಾರಿಲ್ಲ, ಅದಕ್ಕೆ ಪರಿಗಣಿಸಿಲ್ಲ ಅಂತಲೇ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಅಲ್ಲಿ ಏನು ಹೇಳೋದು ಅವರು, ಮತ್ತೆ ನೆಕ್ಕಂಟಿಗೆ ರಮಾಲಕ್ಷ್ಮಿ ಕೇಸನ್ನೇ ಉದಾಹರಿಸಿ ರೀಸನಬಲ್ ಪೀರಿಯಡ್ ಇರಬೇಕು, 12 ವರ್ಷದೊಳಗೆ 12ರಿಂದ 15 ವರ್ಷದೊಳಗೆ ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನೇ ಅದೇ ತೀರ್ಪು ಬರ್ತಾ ಇದ್ದಾವೆ. ಇದು ಪೊಸಿಷನ್ ಆಫ್ ಲಾ. ಇದರಿಂದ ನಂಗೆ ಅನ್ನಿಸ್ತಾ ಇರೋದು ಏನಂದರೆ, ಒಂದು ಸ್ವಲ್ಪ ಹಿಂದಕ್ಕೆ ಯೋಚನೆ ಮಾಡೋದಾದರೆ, ಈಗ ರಾಜ್ಯ ಸರ್ಕಾರದವರು ಕಾನೂನು ತಂದ್ರಲ್ಲ, ಯಾಕೆ ತಂದರು ಅನ್ನೋ ಪ್ರಶ್ನೆ ನಂಗೆ ಬಂದಿದೆ. ಯಾಕಂದರೆ SC/ST ಜನಾಂಗಕ್ಕೆ ಅನುಕೂಲ ಆಗಬೇಕು ಅಂತ ನೀವೇನಾರ ಮಾಡೋಕ್ಕೆ ಹೊರಟ್ರೆ, ಅದು ನೀವು ಮಾಡಿದಂಥ ಕಾನೂನು ಕೋರ್ಟ್ಗಳ ಮುಂದೆ ಪರೀಕ್ಷೆಗೊಳಗಾದಾಗ ನಿಲ್ಲಬೇಕಾಗತ್ತೆ, ಪಾಸ್ ಆಗಬೇಕಾಗತ್ತೆ. ಪಾಸ್ ಆಗದೇ ಇರತಕ್ಕಂಥ ಕೋರ್ಟ್ಗಳ ಕೆಂಗಣ್ಣಿಗೆ ಗುರಿಯಾಗುವಂಥ ಕಾನೂನುಗಳನ್ನು ಯಾಕೆ ಮಾಡ್ತಾರೆ, ಯಾರನ್ನ ಮೆಚ್ಚಕ್ಕೆ ಇವರು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಇದು SC/ST ಜನಾಂಗದವರಿಗೆ ಅನುಕೂಲ ಆಗಲಿ ಅಂತ ತಂದಿರತಕ್ಕಂಥ ಕಾನೂನು ಅಂಥೇಳಿ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಒಂದು ಕಾನೂನನ್ನ ಮಾಡಬೇಕಾದ್ರೆ, ಕಾನೂನನ್ನ ರಚನೆ ಮಾಡಬೇಕಾದ್ರೆ ಒಂದು ಜನ ಅದರಲ್ಲಿ ಪ್ರವೀಣರಾದವರು ಸೇರ್ಕೋಬೇಕಾಗತ್ತೆ. ಮತ್ತು ಕಾನೂನು ಪಂಡಿತರ ಅಥವಾ ಎಕ್ಸ್ಪರ್ಟ್ಸು, ದೊಡ್ಡ ದೊಡ್ಡ ಅಡ್ವೊಕೇಟ್ಸು ಅವರ ಅಭಿಪ್ರಾಯ ಕೂಡ ಪಡಿಬೇಕಾಗತ್ತೆ. ನೋಡಿ, ಈ ಥರ ಒಂದು ಕಾನೂನು ಮಾಡ್ತಾ ಇದ್ದೀವಿ, ಇದು ನಾಳೆ ಕೋರ್ಟಿನ ಮುಂದೆ ಹೋದಾಗ ಕೋರ್ಟು ಹೇಗೆ ಇದಕ್ಕೆ ಮಾನ್ಯತೆ ಕೊಡಬಲ್ಲದೆ, ಕೊಡೋಕ್ಕಾಗದೇ ಇದ್ದರೆ ಯಾಕೆ ಕೊಡಲ್ಲ ಇತ್ಯಾದಿಗಳನ್ನು ಚರ್ಚೆ ಮಾಡಿ ಅದು ಈ ಒಂದು ಕಾನೂನು ತಂದಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ವಿಧಾನಸಭೆಯಲ್ಲಿ ಪಾಸಾಗಿದೆ, ಕಾನೂನು ಪ್ರಕಾರದಲ್ಲಿ ಎಲ್ಲವೂ ಆಗಿದೆ, ರಾಷ್ಟ್ರಪತಿಗಳದ್ದೋ ಅಥವಾ ರಾಜ್ಯಪಾಲರದ್ದೋ ಸಹಿ ಕೂಡ ಆಗಿದೆ, ಎಲ್ಲವೂ ಸರಿ. ಆದರೆ ಯಾವ ಉದ್ದೇಶಕ್ಕೆ ನೀವು ಈ ಕಾನೂನು ತಂದಿದ್ದೀರಾ ನಾನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆ ಮಾಡಲಿಲ್ಲ ಅಂತ ಹೇಳ್ತಿಲ್ಲ. ಆದರೆ ತಂದಿರುವ ಕಾನೂನು ಕಾಯ್ದೆಬದ್ಧವಾಗಿಲ್ಲ, ಕಾನೂನು ಪರವಾಗಿಲ್ಲ, ಮತ್ತು ಇವತ್ತಿನ ಸ್ಥಿತಿಗತಿಗೆ ಅನುಗುಣವಾಗಿಲ್ಲ, ಇದು ಕೋರ್ಟು ಒಪ್ಪುವಂಥ ಸ್ಥಿತಿಯಲ್ಲಿ ಇಲ್ಲ ಕಾನೂನು ಅನ್ನೋದಕ್ಕೆ ಮಾತಾಡ್ತಾ ಇದ್ದೀನಿ. ಯಾರು ತಪ್ಪು ಹರಿಸಬಾರ್ದು. ನೀವು SC/STಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಿದ್ದರೆ ಒಂದು 12, 15, 20 ವರ್ಷ ನಿಗದಿ ಮಾಡ್ಬೋದಿತ್ತು ಲಿಮಿಟೇಷನ್ ಪೀರಿಯಡ್ನ. ಇಷ್ಟರೊಳಗೆ ಕೊಡಬೇಕಾಗತ್ತೆ. ಕೊಡದೆ ಹೋದರೆ ಅವರು
ನೀವೇನು ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ. ಆಗ 20 ವರ್ಷ ದಾಟಿ ಬಂದರೆ ಅಥವಾ 15 ವರ್ಷ ದಾಟಿ ಬಂದರೆ ಅರ್ಜಿ ಅವ್ರು ಕೊಟ್ಟಂಥ ಕಂಪ್ಲೇಂಟ ಪುರಸ್ಕಾರ ಮಾಡೋಕ್ಕಾಗಲ್ಲ ಅಂತ ಒಂದು ಲಿಮಿಟೇಷನ್ ಪೀರಿಯಡ್ ಸೇರಿಸಿದ್ರೆ, ಕಾಲಮಿತಿ ಸೇರಿಸಿದ್ರೆ ಆಗ ಅನುಕೂಲ ಆಗ್ತಾಯಿತ್ತು. ಯಾವ ಕೋರ್ಟ್ಗಳು ಮಧ್ಯೆ ಮಾತಾಡ್ತಿರಲಿಲ್ಲ. ಈ ನೆಕ್ಕಟ್ಟಿ ರಮಾಲಕ್ಷ್ಮಿ ಇತ್ತಲ್ಲ, ಅದಕ್ಕಿಂತ ಬೇಕಾದ್ರೆ 5 ವರ್ಷ ಹೆಚ್ಚಿಡ್ಬೋಯ್ತು, 20 ವರ್ಷ ಅಂತ. ಆಗ ಕೋರ್ಟ್ಗಳು ಒಪ್ಕೊಳ್ತಿದ್ವು. ಆಯಿತು, ಒಂದು ಕಾಲಮಿತಿ ಅಂತ ನಿರ್ಧರಿಸಿದರೆ ನಾವು ಈ ಕಾಲಮಿತಿಯೊಳಗೆ ಯಾರು ಬರ್ತಾರೆ ಅಂಥವರಿಗೆ ಪುರಸ್ಕಾರ ಕೊಡಿ, ಅವರಿಗೆ ಜಮೀನು ಬಿಡಿಸ್ಕೊಡಿ ಅಂತ ತೀರ್ಪು ಕೊಡ್ಬೋದು ಅಂತೇಳಿ ಕೊಡ್ತಿದ್ರು ಅಂತ ನಾನು ಭಾವಿಸ್ತೀನಿ. ಇಲ್ಲದೆ ಹೋದರೆ ಲಿಮಿಟೇಷನ್ನೇ ಇಲ್ಲ ಅಂದರೆ ಈಗ ಸರ್ಕಾರ ಏನು ಯೋಚನೆ ಮಾಡಿದೆ? ಸರ್ಕಾರದ ಉದ್ದೇಶ ಏನು? ಅವರು ಅನುಕೂಲ ಮಾಡಬೇಕು ಅಂತಿದ್ದಾರೋ ಅಥವಾ ಕಣ್ಣೊರ್ಸೋಕ್ಕೊಂದು ಕಾನೂನು ಬೇಕು ಅಂತ ಮಾಡಿದಾರೋ ಅಥವಾ ತರಾತುರಿಲಿ ಮಾಡಿದ್ರು ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ. ಅದಕ್ಕೆ ಸರ್ಕಾರ ಬೇಕಾದರೆ ಅದಕ್ಕಿಷ್ಟಿದ್ರೆ, ಪ್ರಾಮಾಣಿಕತೆ ಇದ್ದರೆ ಬೇಕಾದ್ರೆ ಒಂದು ಕೆಲಸ ಮಾಡ್ಬೋದು. ಈಗ ಮತ್ತೊಂದು ತಿದ್ದುಪಡಿ ತಂದು 15-20 ವರ್ಷ ಫಿಕ್ಸ್ ಮಾಡಲಿ. ಈಗ ಗೊತ್ತಾಗಿದೆಯಲ್ಲ, ಕೋರ್ಟ್ ತೀರ್ಪುಗಳು, ಸುಪ್ರೀಂ ಕೋರ್ಟ್ ತೀರ್ಪುಗಳು ಬರ್ತಾ ಇದೆ. ಅಂದರೆ ನೇರವಾಗಿ ಹೇಳದೇ ಇದ್ದರೂ ಕೂಡ ಅವರು ನೆಕ್ಕಂಟಿ ರಮಾಲಕ್ಷ್ಮಿ ಕೇಸನ್ನೇ ಉದಾಹರಿಸಿ ತೀರ್ಪುಗಳನ್ನು ಕೊಡ್ತಾ ಇದ್ದಾರೆ. ರೀಸನಬಲ್ ಟೈಮಲ್ಲಿ ಅರ್ಜಿ ಕೊಡ್ತಾ ಹೋದರೆ ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ. ಟೈಮ್ ಇಲ್ದಲ್ಲೇ ಈ ಕಾನೂನು ಬಗ್ಗೆ ಮಿತಿ ಬಗ್ಗೆ ಇದು ಕೇಸು ಈ ಥರ ಇರೋದ್ರಿಂದ, ಕಾನೂನಾರತರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಡ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಒಂದು 15-20 ವರ್ಷ ಕೊಡಿ, ಮತ್ತೊಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತಿದ್ದರೆ, ಗೊತ್ತಾಯ್ತಾ. ಇಲ್ಲದೆ ಹೋದರೆ ನೀವು ಮಾಡಿರ್ತಕ್ಕಂಥ ಕಾನೂನು ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಈಗ ಏನಾಗಿದೆ, ಈ ಕಾನೂನು ಬಂದಾಗಿಂದ ಯಾರು ಕೊಂಡಿರ್ತಾರಲ್ಲ ಅವ್ರಿಗೂ ಒಂದು ಆತಂಕ, ಆಯಿತಾ. ಕೊಟ್ಟಿರೋರಿಗೂ ಆತಂಕ ಆಗತ್ತಾ ಇಲ್ವಾ ಅಂತ. ಈಗ ಕೊಟ್ಟಿರೋರಿಗೆ ಬೇಸರ ಆಗಿದೆ, ಯಾಕಂದರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳು ಯಾವುದೂ ಪುರಸ್ಕಾರ ಕೊಡ್ತಾ ಇಲ್ಲ, ರೀಸನಬಲ್ ಟೈಮಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ತಂದದ್ದೇನಾಯ್ತು ಹಂಗಾರೆ? ನೀವು ತಂದ ಕಾನೂನು ಯಾಕೆ, ಯಾರಿಗೆ ಅನುಕೂಲ ಮಾಡಬೇಕು ಅಂತಿದ್ದೀರಿ? ಭೂಮಿ ಒಡೆಯರಿಗೆ ಮಾಡಬೇಕು ಅಂತಿದ್ದೀರೋ, ಯಾರು ಗ್ರ್ಯಾಂಟ್ ಆಗಿದೆಯೋ ಅವ್ರಿಗೆ ಮಾಡಬೇಕು ಅಂತಿದ್ದೀರೋ? ಈ ಮಧ್ಯೆ ಬೇರೆ ಬೇರೆ ಥರದ ತೀರ್ಪುಗಳೆಲ್ಲ ಬಂದಿದೆ, ಗೊತ್ತಾಯ್ತಾ. ಬಗರುಕುಮಿಂದ ಬಂದಂಥ ಗ್ರ್ಯಾಂಟ್ ಆದಂಥ ಜಮೀನಿಗೆ ಇದು ವ್ಯಾಪ್ತಿಗೆ ಬರೋಲ್ಲ, ಕನ್ವರ್ಷನ್ ಆದಂಥ ಅಂದರೆ ಭೂ ಪರಿವರ್ತನೆ ಆದಂಥ ಜಮೀನಿಗೆ ಬರಲ್ಲ ಅಂತ ಈ ಥರದ್ದು ಬೇರೆ ಮಧ್ಯೆ ಬರ್ತಾ ಇದೆ. ಹೀಗಿರ್ಬೇಕಾದ್ರೆ ಸರ್ಕಾರ ತನ್ನ ಪ್ರಾಮಾಣಿಕತೆಯನ್ನು ತೋರಿಸ್ಕೋಬೇಕು ಅಂತಿದ್ದರೆ ಈ ಲಿಮಿಟೇಷನ್ ಇಲ್ಲದೇ ಇರತಕ್ಕಂಥ ಕಾನೂನು ಏನು ತಿದ್ದುಪಡಿ ತಂದಿದ್ದಾರೆ PTCL ಆ್ಯಕ್ಟಿಗೆ, ಕಾನೂನಿಗೆ, ಅದನ್ನು ಬದಲಾಯಿಸಿ ಒಂದು 15-20 ವರ್ಷ ಅಂತ ಫಿಕ್ಸ್ ಮಾಡಿದರೆ ಆಗ್ಬೋದು. ಆಗದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ನೆಕ್ಕಟ್ಟಿ ರಮಾಲಕ್ಷ್ಮಿ ಕೇಸೇ ಆಧಾರ ಆಗುತ್ತೆ. ಅದನ್ನೇ ಇಟ್ಕೊಂಡು ಎಲ್ಲ ಕೋರ್ಟ್ಗಳು ತೀರ್ಪನ್ನು ಕೊಡ್ತವೆ, ವಜಾ ಆಗ್ತಾ ಹೋಗುತ್ತೆ ರೀಸನಬಲ್ ಪೀರಿಯಡಲ್ಲಿ ಕೊಡದೇ ಇರತಕ್ಕಂಥ ಅರ್ಜಿಗಳು. ನಿಮ್ಮ ಉದ್ದೇಶ ನಾವು ಮೂಲತಃ SC/ST ಜನಾಂಗಕ್ಕೆ ಮಂಜೂರು ಮಾಡಿದಂಥ ಜಮೀನು ಅವರುಗಳ ಕೈಯಲ್ಲೇ ಇರಬೇಕು, ಪರಭಾರೆ ಆಗಬಾರ್ದು, ಅವರೇ ಅದನ್ನು ಅನುಭವಿಸ್ಬೇಕು, ಅವರು ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢರಾಗಬೇಕು ಅನ್ನೋ ಉದ್ದೇಶ ಇದ್ದ ಪಕ್ಷದಲ್ಲಿ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವ ಉದ್ದೇಶ ಇದ್ದ ಪಕ್ಷದಲ್ಲಿ ತಾವು ಒಂದು ನಿರ್ದಿಷ್ಟವಾದ ತಿದ್ದುಪಡಿಯನ್ನು, ನಿರ್ದಿಷ್ಟ ಒಂದು ಸಮಯವನ್ನು ಗೊತ್ತುಪಡಿಸಿ PTCLಗೆ ತಿದ್ದುಪಡಿ ತರದು ಹೋದರೆ ಆ ಜನಾಂಗಕ್ಕೆ ಅಥವಾ ಬೇರೆ ಜನಾಂಗಕ್ಕೂ ಕೂಡ ಏನೂ ಮಾಡಿದಾಗಲ್ಲ ಅನ್ನುವಂಥ ಮಾತು ನಂದು. ಇಷ್ಟು ಈ ಬಗ್ಗೆ ಹೇಳ್ತಾ ನನ್ನ ಆತಂಕವನ್ನು, ಕಳವಳವನ್ನು ವ್ಯಕ್ತಪಡಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.